ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 24ನೇ ಅವಧಿಗೆ ಮಹಾಪೌರರಾಗಿ ಮೇಯರ್ ಜ್ಯೋತಿ ಪಾಟೀಲ್ ಹಾಗೂ ಉಪಮಹಾಪೌರರಾಗಿ ಉಪಮೇಯರ್ ಸಂತೋಷ್ ಚವಾಣ್ ಆಯ್ಕೆಯಾಗಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ 24ನೇ ಅವಧಿಗೆ ಮೇಯರ್ ಆಗಿ ಇಲ್ಲಿನ 19ನೇ ವಾರ್ಡ್ ಸದಸ್ಯರಾದ ಜ್ಯೋತಿ ಪಾಟೀಲ್ ಅವರು ಅತಿ ಹೆಚ್ಚು 47 ಮತಗಳನ್ನು ಪಡೆದು ಆಯ್ಕೆಯಾದರು. ಪಾಲಿಕೆಯ 49ನೇ ವಾರ್ಡ್ ಸದಸ್ಯರಾದ ಸಂತೋಷ್ ಚವಾಣ್ ಅವರು ಅತಿ ಹೆಚ್ಚು ಅಂದರೆ 47 ಮತಗಳನ್ನು ಪಡೆದು ಉಪಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾ ಅಧ್ಯಕ್ಷಾಧಿಕಾರಿಗಳಾದ ಬೆಳಗಾವಿ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಎಸ್.ಬಿ. ಶೆಟ್ಟಣ್ಣವರ್ ಅವರು ಮಾಹಿತಿ ನೀಡಿದ್ದಾರೆ. ಮಹಾಪೌರ ಸ್ಥಾನಕ್ಕೆ ಮಹಾನಗರ ಪಾಲಿಕೆಯ 59ನೇ ವಾರ್ಡ್ ಸದಸ್ಯರಾದ ಸುವರ್ಣ ಕಲ್ಲಕುಂಟ್ಲ ಹಾಗೂ 76ನೇ ವಾರ್ಡ್ ಸದಸ್ಯರಾದ ವಹೀದಾ ಖಾನಂ ಅಲ್ಲಾ ಭಕ್ಷ ಕಿತ್ತೂರು ಅವರು ಸ್ಪರ್ಧಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ 24ನೇ ಅವಧಿಗೆ ಉಪ ಮಹಾಪೌರರಾಗಿ ಪಾಲಿಕೆಯ 49ನೇ ವಾರ್ಡ್ ಸದಸ್ಯರಾದ ಸಂತೋಷ್ ಚವಾಣ್ ಅವರು ಅತಿ ಹೆಚ್ಚು 47 ಮತಗಳನ್ನು ಪಡೆಯುವ ಮೂಲಕ ಆಯ್ಕೆಯಾಗಿದ್ದಾರೆ ಅಂತ ಅವರು ತಿಳಿಸಿದರು. ಮಹಾಪೌರರ ಸ್ಥಾನಕ್ಕೆ ಮಹಾನಗರ ಪಾಲಿಕೆಯ 14ನೇ ವಾರ್ಡ್ ಸದಸ್ಯರಾದ ಶಂಭುಗೌಡ, ರುದ್ರಗೌಡ, ಸಾಲಿಮನಿ ಅವರ ಸ್ಪರ್ಧೆ ಮಾಡಿದರು. ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆಯಲ್ಲಿ ಸದಸ್ಯರು ಕೈ ಎತ್ತುವ ಮೂಲಕ ತಮ್ಮ ಮತ ಚಲಾಯಿಸಿದರು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆಗೆ ಪಾಲಿಕೆ ಸದಸ್ಯರು, ಲೋಕಸಭಾ ಸದಸ್ಯರು, ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಸೇರಿ ಒಟ್ಟು 90 ಜನರ ಮತದಾರರಿದ್ದು, ಇಂದಿನ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆಯಲ್ಲಿ 87 ಜನರು ಪಾಲ್ಗೊಂಡಿದ್ದರು. 3 ಜನ ಸದಸ್ಯರು ಗೈರು ಹಾಜರಾಗಿದ್ದರು. ಹೆಚ್ಚುವರಿ ಪ್ರಾದೇಶಿಕ ಆಯುಕ್ತರಾದ ಎಸ್.ಎಸ್. ಬಿರಾದಾರ್, ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಆಯುಕ್ತರಾದ ರುದ್ರೇಶ್ ಗಾಳಿ ಅವರು ಮತದಾನ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡಿದ್ದರು. ಏನು ಈ ಜನರ ಮೇಯರ್ ಅಂತಂದರೆ ಜನರ ಹತ್ತಿರವಾಗಿ, ಜನರ ಜೊತೆಯಲ್ಲಿ, ಜನರ ಮಧ್ಯದಲ್ಲಿ ನಿಂತು ಕೆಲಸ ಮಾಡಬೇಕನ್ನೋ ಒಂದು ಮಹತ್ವದ ಆಸೆ ಇದೆ. ಮತ್ತು ಹೀಗೆ ನಾವು ಇನ್ನು ಈ 3 ವರ್ಷದಿಂದ ನೋಡ್ಕೊತಾ ಬಂದಿರೋ ಹಾಗೆ ಸಾಕಷ್ಟು ಜನರ ಸಮಸ್ಯೆಗಳನ್ನಾಗ್ಬೋದು ಅಥವಾ ಅಭಿವೃದ್ಧಿ ಪರವಾಗಿ ಕೆಲಸಗಳನ್ನು ನಾವು ನೋಡ್ಕೊತಾ ಬಂದಿದ್ದೇವೆ. ಹಾಗಾಗಿ ಏನು ನಮ್ಮ ಮೂಲಭೂತ ಸೌಕರ್ಯಕ್ಕೆ ಸಾಕಷ್ಟು ನಾವು ಒತ್ತು ಕೊಟ್ಟರು ಮತ್ತು ಎಲ್ಲೋ ನಾವು ಒಂದು ಹಿಂದೆ ಬೀಳ್ತೀವಿ ಅನ್ನೋ ಒಂದು ನಮ್ಗೆ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಮೊದಲನೇದಾಗಿ 24 ತಾಸು ಕುಡಿಯುವ ನೀರಿನ ಬಗ್ಗೆ ಸಾಕಷ್ಟು ತೊಂದರೆಗಳಾಗಿದ್ದಾವೆ. ಅದನ್ನು ಆದಷ್ಟು ಮಟ್ಟಿಗೆ ವಿದಿನ್ ಪೀರಿಯಡ್ ಆಫ್ ಟೈಮಲ್ಲಿ ಅದನ್ನು ಮುಗಿಸ್ಬೇಕನ್ನೋದು ಒಂದು ಉದ್ದೇಶ. ಮತ್ತು ಘನತ್ಯಾಜ್ಯ ವಿಲೇವಾರಿ ಅಥವಾ ಕಸದ ವಿಲೇವಾರಿ ಸಾಕಷ್ಟು ನಾವು ಎಷ್ಟೇ ಅದನ್ನು ಸಮರ್ಪಕವಾಗಿ ನಿರ್ವಹಿಸಿದ್ರು ಮತ್ತು ಅಲ್ಲಿ ಇಲ್ಲಿ ಸಾಕಷ್ಟು ಉಳಿತಾ ಇದೆ. ಹಾಗಾಗಿ ಅದನ್ನೊಂದು ಮಾಡಬೇಕಂತೇಳಿ, ಆಮೇಲೆ ಹುಬ್ಬಳ್ಳಿ ಧಾರವಾಡ ಸೌಂದರ್ಯೀಕರಣಕ್ಕಾಗಿ ನಾನು ಈ ಸರಿ ಸ್ವಲ್ಪ ಒತ್ತು ಕೊಡಬೇಕಂತ ಮಾಡಿದ್ದೀನಿ. ಮತ್ತು ಆರೋಗ್ಯ, ನಮ್ಮ ಆಸ್ಪತ್ರೆಗಳ ಒಂದು ಸುಧಾರಣೆಗಾಗಿ ಸಾಕಷ್ಟು, ಮತ್ತು ಶಿಕ್ಷಣ ಕಾಶಿ ಅಂತ ಹೇಳ್ತಾ ಇದ್ದಾರೆ, ಮತ್ತು ಸಾಕಷ್ಟು ಇದು ಕಮರ್ಷಿಯಲ್ ಹಬ್ ಅಂತ ಹೇಳ್ತಾರೆ ಹುಬ್ಬಳ್ಳಿನ. ಹಾಗಾಗಿ ಸಾಕಷ್ಟು ವಿದ್ಯಾರ್ಥಿಗಳಾಗ್ಬೋದು, ವ್ಯಾಪಾರಸ್ಥರಾಗ್ಬೋದು, ಸಾಕಷ್ಟು ಜನ ಹುಬ್ಬಳ್ಳಿಗೆ ಧಾರವಾಡಿಗೆ ಬಂದು ಹೋಗ್ತಾ ಇದ್ದಾರೆ. ಅವರಿಗೆ ಸ್ವಲ್ಪ ಸೌಲಭ್ಯಗಳನ್ನ ಒದಗಿಸುವ ನಿಟ್ಟಿನಲ್ಲಿ, ಯಾಕಂದರೆ ನಾವು ಮಾರ್ಕೆಟಿಗೆ ಹೋಗು ಆಗ ನೋಡ್ಬೋದು ಮಹಿಳೆಯರಿಗೂ ವಿದ್ಯಾರ್ಥಿಗಳಿಗಾಗಿ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ಹಾಗಾಗಿ ಅವರಿಗೆ ಒಂದು ಸಮರ್ಪಕವಾಗಿ ಒಂದು ವ್ಯವಸ್ಥೆಯನ್ನು ಕಲ್ಪಿಸಬೇಕಂತ ಒಂದು ಉದ್ದೇಶ ಇದೆ. ಸೊ ಅದರ ಒಂದು ನಿಟ್ಟಿನಲ್ಲಿ ಎಲ್ಲ ವರಿಷ್ಠರ ಜೊತೆ, ಸರ್ವ ಪಕ್ಷ ಸದಸ್ಯರ ಜೊತೆ ನಾನು ವಿಶ್ವಾಸದಿಂದ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡ್ತೇನೆ. ಮುಂದೆ ಚಾಲೆಂಜ್ ಇರೋದು ಪಾಲಿಕೆ ಅನುದಾನ ಕೊರತೆ, ಸಿಬ್ಬಂದಿಗೆ ಸ್ಯಾಲರಿ ಆಗ್ತಾ ಇಲ್ಲ, ರಾಜ್ಯ ಸರ್ಕಾರ ಇಲ್ಲ. ಇದನ್ನು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಹೇಳಿ ಇಟ್ಕೊಂಡಿದ್ದೀನಿ. ಯಾಕಂದರೆ ನಾವು ಹಿಂದಿನ ಮೇಯರ್ ಆಗ್ಬೋದು ಸಾಕಷ್ಟು ಒಂದು ಪತ್ರಗಳನ್ನು ಬರೆದು ಅವರಿಗೆ ಒಂದು ವಿನಂತಿಯನ್ನು ಮಾಡಿದರು. ಆದರೆ ಈ ಸಾರಿ ನಮ್ಮ ವರಿಷ್ಠರ ಜೊತೆ ಮಾತಾಡಿಕೊಂಡು ಸರ್ವಪದ ಸದಸ್ಯರ ಒಂದು ನಿಯೋಗವನ್ನು ತೆಗೆದುಕೊಂಡು ಆದಷ್ಟು ಪ್ರಾಮಾಣಿಕ ಪ್ರಯತ್ನವಾಗಿ ಒಂದು ಅನುದಾನವನ್ನು ತರಬೇಕನ್ನೋದು ಒಂದು ನಿಟ್ಟಿದೆ. ಸೊ ಹಾಗಾಗಿ ಅದರ ಪ್ರಕಾರ ನಾನು ಕೆಲಸವನ್ನು ಮಾಡ್ತೀನಿ. ಈಗ ಎಲ್ಲಿ ಯಾವುದೇ ರಸ್ತೆಗಳನ್ನು ಯುಜಿಡಿ ನೀರು ರಸ್ತೆ ಮೇಲೆ ಕೆಟ್ಟ ದುರ್ನ ಅಂತ ಎಲ್ಲಿ ನೋಡಿದ್ರು ಕಸ. ಇದರಿಂದ ಮುಕ್ತಿ ಸಿಗುತ್ತೆ ನಿಮ್ಮ ಅವಧಿಯಲ್ಲ? ಇಲ್ಲ, ಅದನ್ನು ಏನು ಮಾಡಬೇಕಂತ ಮಾಡೀವಿ ನಾವು. ಈಗ ಏನಾಗ್ತದೆ, ಸಾಕಷ್ಟು ಕಾರ್ಯಕ್ರಮ ಇರುವುದರಿಂದ ಮೇಯರ್ ಅವರು ಅಲ್ಲಿ ಇಲ್ಲಿ ಹೋಗ್ತಾರೆ. ಆದರೆ ನಂದು ಒಂದು ಉದ್ದೇಶ, ನಾನು ಎಲ್ಲ ವಾರ್ಡ್ಗಳಿಗೆ ಅಡ್ಡಾಡಿ ಎಲ್ಲಿ ಸಮಸ್ಯೆ ಇರ್ತದೆ ಅದನ್ನು ಒಂದು ABC ಒಂದು ಕ್ರಮವಾಗಿ ಅದನ್ನು ವಿಂಗಡಣೆ ಮಾಡಿಕೊಂಡು ಮೊದಲನೇದಾಗಿ ಪ್ರಿಯಾರಿಟಿ ಬೇಸ್ ಮೇಲೆ ಯಾವ ಕೆಲಸಗಳನ್ನ ಮಾಡಬೇಕು ಅದನ್ನು ಮಾಡಬೇಕಂತ ಈ ಸಾರಿ ಇಚ್ಛೆ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ವಾರ್ಡು, ಪ್ರತಿಯೊಂದು ಒಳಚೆ ತುಂಬಿರುತ್ತೆ ಕಂಪ್ಲೀಟ್ 110%. ಇದು ಯಾವ ಮೇಯರು ಮಾಡಿಲ್ಲ. ಇವತ್ತು ಮಟ್ಟ ಬರೀ ಎಲ್ಲರೂ ಹಿಂದಿನ ಮೇಯರು ಅದಕ್ಕೆ ಹೇಳಿದ್ರು, ಅದ್ರ ಹಿಂದಿನ ಅಕಸ್ಮಾತ್ ಮುಂದೆ ಏನು ಮಾಡ್ತೀರಿ? ಸ್ಟ್ರಾಂಗ್ ಆಕ್ಷನ್ ಅಲ್ಲ. ಈಗ ನೋಡ್ರಿ, ನಮ್ಮಲ್ಲಿ ಸಾಕಷ್ಟು ಪೌರ ಕಾರ್ಮಿಕರಿದ್ದಾರೆ ಮತ್ತು ಎಲ್ಲ ಫೆಸಿಲಿಟಿ ಇದಾವೆ.
ಅವನ್ನ ಸಮರ್ಪಕವಾಗಿ ಬಳಸಿಕೊಂಡು ಕೆಲಸಗಳನ್ನ ಮಾಡಬೇಕು. ಯಾಕಂತಂದ್ರೆ ಅದು ಎಲ್ಲೋ ಒಂದು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂತ ನನಗೆ ಅನಿಸ್ತಾ ಇದೆ. ಈ ನಾನು 3 ವರ್ಷದ ಅವಧಿಯಲ್ಲಿ ಕೆಲಸ ಮಾಡಿದ ಒಂದು ರೀತಿಯಲ್ಲಿ ನೋಡಿದ್ರೆ ಎಲ್ಲ ವ್ಯವಸ್ಥೆಗಳನ್ನಿದ್ದು ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ಇದ್ದದ್ದ ವ್ಯವಸ್ಥೆಯನ್ನು ಸಮರ್ಪಕವಾಗಿ ಬಳಸ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಈಗ ಚೆನ್ನಮ್ಮ ಸರ್ಕಲ್ ಬಳಿ ಫ್ಲೈಓವರ್ದು ಅವೈಜ್ಞಾನಿಕ ಇದೆ. ವಿವಿಧ ಯಾವುದೇ ಇಲಾಖೆಯಲ್ಲಿ ಬೋರ್ಡ್ ಯಾವ ರೀತಿ ಏನಾಗಿದೆ, ಅಭಿವೃದ್ಧಿ ಅಂತ ಬಂದಾಗ ಸ್ವಲ್ಪ ಅಡೆತಡೆಗಳು ಇರ್ತಾವೆ. ಯಾಕಂತಂದ್ರೆ ಅಭಿವೃದ್ಧಿ ಮಾಡೋ ಟೈಮ್ನಾಗ ಒಂದಷ್ಟು ಸಾಧಕಗಳನ್ನ ಇರ್ತಾವೆ, ಬಾಧಕಗಳನ್ನ ಇರ್ತಾವೆ. ಆದರೆ ಯಾವುದು ಅನುಕೂಲ ಆಗ್ತೈತಿ ಅನ್ನೋ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಆದಷ್ಟು ನಾವು ಪಾಸಿಟಿವ್ ಆಗಿ ಮುಂದೆ ಹೋಗಬೇಕು. ಹಾಗಾಗಿ ಸಾಧಕಗಳ ಜೊತೆ ನಾವು ಇಟ್ಕೊಂಡು ಕೆಲಸಗಳನ್ನ ಮಾಡಿದಾಗ ಅಭಿವೃದ್ಧಿ ಆಗ್ತವೆ. ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಭ್ರಷ್ಟಾಚಾರ ಇದೆ. ಕೆಲವು ಯಾವುದೇ ಕೆಲವು ಯೋಜನೆಗಳನ್ನ ಮಹಾನಗರ ಪಾಲಿಕೆ ಹಸ್ತಾಂತರ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಇವಾಗ ಏನಾದರೂ ಅಲ್ಲ, ಈಗ ಸ್ಮಾರ್ಟ್ ಸಿಟಿಯಲ್ಲಿ ನೀವು ನೋಡ್ತಾ ಇರುವಾಗ, ಯಾಕಂದರೆ ನಿಮ್ಮಿಂದನೇ ನಾವು ತಿಳ್ಕೊಂಡಿದ್ದೀವಿ. ಯಾಕಂದರೆ ನೀವೆಲ್ಲ ನಮಗೆ ಒಂದು ಇನ್ಫಾರ್ಮೇಷನ್ ಕೊಟ್ಟಾಗೇ ನಮ್ಗೆ ಗೊತ್ತಾಗ್ತಿರ್ತೈತಿ. ಯಾಕಂದ್ರೆ ಎಲ್ಲ ಲೋಪದೋಷಗಳನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನೀವು ಕೊಟ್ಟಿದಾಗ ಅದನ್ನು ಇನ್ಫಾರ್ಮೇಷನ್ ತೊಗೊಂಡಿದ್ದೀವಿ ನಾವು. ಆಮೇಲೆ ಏನಾಗಿದೆ, ಈಗ ತನಿಖೆ ನಡೆದಿದೆ. ಸೊ ಸಾಕಷ್ಟು ಬಾರಿ ಏನೇನು ಲೋಪದೋಷಗಳಾಗಿದ್ವು. ಯಾಕಂದ್ರೆ ನಾವು ಎಕ್ಸಿಕ್ಯೂಷನ್ ಮಾಡೋ ಟೈಮ್ನಾಗ ನಮಗೆ ಗೊತ್ತಾಗಿರ್ತಾವೆ. ಸೊ ಹಾಗಾಗಿ ಅದನ್ನು ನಾವು ಎಕ್ಸಿಕ್ಯೂಷನ್ ಮಾಡಿ ಆದಮೇಲೆ ಏನು ನಮಗೆ ಪ್ರಾಬ್ಲಮ್ ಆಗೈತೆ ಅದನ್ನು ಸಾಲ್ವ್ ಮಾಡಿ ಮತ್ತೆ ಸರಿ ಮಾಡಿ ಮಾಡೋಣ. ಹುಬ್ಳಿ ಅತಿ ಹೆಚ್ಚು ಫುಟ್ಪಾತ್ ಅಪ್ಲೋಡ್ ಮಾಡ್ಕೊಂಡಿದ್ದಾರೆ. ಇಲ್ಲಿವರೆಗೂ ಯಾರು ಅಂದ್ರೆ ತಾತ್ಕಾಲಿಕವಾಗಿ ಬಗೆಹರಿಸ್ತಾರ ಮತ್ತು ಏನು ಅಂದ್ರೆ ಸಿಬಿಟಿದಲ್ಲಿ ನೋಡಿದ್ರೆ ರೋಡ ಇಲ್ಲ, ರೋಡ್ ಪೂರ್ತಿ ಅಕ್ಕಪಕ್ಕ ಏನು ಕ್ರಮ ಏನಾಗಿದೆ ಅಂತಂದ್ರೆ, ಈಗ ಎಲ್ಲ ಕಡೆ ಸ್ಮಾರ್ಟ್ ಸಿಟಿ ಅಭಿವೃದ್ಧಿ ಆಗ್ಬೋದು ಅಥವಾ 24/7 ಆಗ್ಬೋದು, ಅವೆಲ್ಲ ಕಾಮಗಾರಿ ನಡೆದ ಸಂಬಂಧ ನಮಗೆ ಸಾಕಷ್ಟು ಸ್ಥಳಾವಕಾಶ ಇಲ್ಲ. ಅದರಿಂದ ಎಲ್ಲರೂ ಜನರು ಏನು ಮಾಡ್ತಾ ಇದ್ದಾರೆ, ಅದರಿಂದ ಜನ ರಸ್ತೆಯಲ್ಲಿ ಅಥವಾ ಎಲ್ಲಿ ಜಾಗ ಇರ್ತೈತಿ ಅಲ್ಲಿ ಪಾರ್ಕಿಂಗನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ನಾವು ಪಾರ್ಕಿಂಗನ್ನು ವ್ಯವಸ್ಥೆಯನ್ನು ಸರಿಯಾದ ನಿಟ್ಟಿನಲ್ಲಿ ಎಲ್ಲಿ ಕೆಲಸಗಳು ಕಂಪ್ಲೀಟ್ ಆಗಿದಾವೆ, ಸಣ್ಣ ಪುಟ್ಟ ಉಳಿದಿದ್ರೆ ಅದನ್ನು ಲೈಕ್ ಪೇವರ್ಸ್ ಅದು ಏನಾದ್ರು ಜೋಡಿಸೋದಿತ್ತು ಅಥವಾ ಏನೋ ಸಣ್ಣ ಪುಟ್ಟ ಉಳಿದಿದ್ರೆ ಅದನ್ನು ಕಂಪ್ಲೀಟ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಲ್ಲಿ ಅವರಿಗೆ ಸ್ಥಳಾವಕಾಶವನ್ನು ಕೊಡೋದು ಒಂದು ವಿಚಾರ. ಅಂಗಡಿಗಳನ್ನ ಹಚ್ಚಿದ್ದಾರೆ ಮೇಡಮ್ ರೋಡಲ್ಲಿ. ಅದು ಪಾರ್ಕಿಂಗ್ ಗಾಡಿ ಪಾರ್ಕಿಂಗ್ ಅಲ್ಲ ಮೇಡಮ್, ಅಂಗಡಿಗಳನ್ನ ಹಚ್ಚಿದ್ದಾರೆ. ಎಕ್ಸಾಂಪಲ್ ಅಂದ್ರೆ ಸಿಬಿಟಿದಲ್ಲಿ ಮೇಡಮ್ ರೋಡ್ಗೆ ಅಂಗಡಿ ಹಚ್ಚಿದ್ದಾರೆ, ಗಾಡಿ ಹೋಗಕ್ಕೆ ಆಗ್ತದೆ. ಏನಾಗಿದೆ ಈಗ ಅದೇ ಹೇಳ್ತಾ ಇದ್ದೀನಲ್ಲ, ಮತ್ತು ನಾವೆಲ್ಲ ಸೇರಿ ಅಲ್ಲೇ ಬರೋದು ಎಲ್ಲಂತಂದ್ರೆ ನಮ್ಮ ಅಭಿವೃದ್ಧಿ. ಸೊ ರೋಡ್ ಆಗ್ಬೋದು ಅಥವಾ ಫ್ಲೈಓವರ್ಸ್ ಆಗ್ಬೋದು, ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗೋ ಹೊತ್ನಾಗ ಜನಕ್ಕೇನು ವ್ಯಾಪಾರ ಆಗ್ಬೇಕಂತ ಹೇಳಿ ಅವರು ಜನ ಎಲ್ಲಿರ್ತಾರೆ, ಎಲ್ಲಿ ಜನ ಇರ್ತಾರೆ ಅಲ್ಲಿ ಬಂದು ಅಂಗಡಿಗಳನ್ನ ಹಚ್ತಾ ಇದ್ದಾರೆ. ಸೊ ಅವರು ಇದ್ದಲ್ಲೇನ ಕಾಮಗಾರಿಗಳು ಚಲುವಾಗಿದ್ದಕ್ಕೆ ಅವ್ರ ಅಂಗಡಿಗಳನ್ನು ಎತ್ತಕೊಂಡು ಬೇರೆ ಕಡೆ ಬಂದು ತಮ್ಮ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಅದನ್ನು ಒಂದ್ಸಾರಿ ಪರಿಶೀಲನೆ ಮಾಡ್ತೀನಿ ನಾನು. ಯಾಕಂದರೆ ಈ ಪರಿಶೀಲನೆ ಮಾಡಿ ಅವರಿಗೆಲ್ಲ ಸ್ಥಳಾವಕಾಶ ಕೊಡಲಿಕ್ಕೆ ಸಾಧ್ಯ ಆಗ್ತದೆ, ಅಲ್ಲಿ ಆದಷ್ಟು ಅವರಿಗೆ ಸ್ಥಳಾವಕಾಶ ಕೊಟ್ಟು ಇಲ್ಲಿ ಕ್ಲಿಯರ್ ಮಾಡುವಂಥ ವ್ಯವಸ್ಥೆ ಮಾಡಿ. ಇವತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮಹಾಪೌರ ಮತ್ತು ಉಪಮಹಾಪೌರ ಚುನಾವಣೆ ಮುಕ್ತಾಯಾಗಿ ನಮ್ಮ ಪಕ್ಷದ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಶ್ರೀಮತಿ ಜ್ಯೋತಿ ಪಾಟೀಲು ಮತ್ತು ಉಪಮಹಾಪೌರರಾಗಿ ಸಂತೋಷ್ ಚವಾಣ್ ಇಬ್ಬರು ಇವತ್ತು ಬಹಳ ಒಳ್ಳೆಯ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅವರಿಬ್ಬರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮುಂದಿನ ದಿವಸಗಳಲ್ಲಿ ಮಹಾನಗರ ಪಾಲಿಕೆ ಯಾವ ರೀತಿ ಈಗ ನಿರ್ಗಮಿಸ್ತಿರುವಂತಹ ಮಹಾಪೌರರಾದಂಥ ಶ್ರೀ ರಾಮಣ್ಣ ಬಡಿಗೇರ್ ಅವರ ಕಾಲದಲ್ಲಿ 1 ವರ್ಷದಿಂದ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆಕ್ಟಿವ್ ಆಗಿ. ಅದೇ ರೀತಿಯಲ್ಲಿ ಈ ವರ್ಷವೂ ಮುಂದುವರಿಲಿ ಮತ್ತು ಒಳ್ಳೆ ರೀತಿಯ ಕೆಲಸಗಳಾಗಲಿ. ರಾಜ್ಯ ಸರ್ಕಾರವೂ ಸಹಿತ ನಮಗೆ ಬಿಡುಗಡೆ ಮಾಡಬೇಕಾಗಿದ್ದಂಥ ಹಣವನ್ನು ನನಗೆ ರಾಮಣ್ಣ ಬಡಿಗೇರವರು ಮತ್ತು ವೀರಣ್ಣ ಸವಡಿಯವರು, ಹಿರೇಶ್ ಹಂಚಿಟ್ಗೇರಿ ಮತ್ತು ಇನ್ನು 3-4 ಜನ ಮಾಹಿತಿ ಕೊಟ್ಟಂತೆ ಅಂದರೆ ಇವರೆಲ್ಲ ಈಗ ತಕ್ಷಣ ಹಿಂದೆ ಮಹಾಪೌರರಾದಂಥವ್ರು. ಹಾಗಾಗಿ ನಮಗೆ ಕೊಡಬೇಕಾದಂಥ ದುಡ್ಡು ಕೊಟ್ಟರೆ ಬಾಕಿ ಎಲ್ಲ ಸಂಗತಿಗಳನ್ನು ನಾವು ಇಲ್ಲೇ ಹೆಚ್ಚಿನ ರೆವಿನ್ಯೂವನ್ನು ಕ್ರೋಢೀಕರಿಸಿ
ಜನರಿಗೆ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಆಗ್ತದೆ. ಮತ್ತು ಇತ್ತೀಚೆಗೆ ಮಳೆನೂ ಭಾಳ ಸುರಿದಿದೆ, ನಿಮ್ಗೆ ಗೊತ್ತಿದೆ. ಇನ್ನೂ ಮಳೆಗಾಲ ಇದೆ, ಹೀಗಾಗಿ ತಕ್ಷಣ ಅಂತಲ್ಲ, ಅದರ ಮೊದಲ ದುಡ್ಡು ಅದು ಅವರು ನಮಗೆ ಮಂಜೂರು ಮಾಡಿ ಇಟ್ಟಿದ್ರೆ ನಾಳೆ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಮಳೆಗಾಲ ಮುಕ್ತಾಯ ಆಗ್ತಿದ್ದಂತೆ ಟೆಂಡರ್ ಕರೆದು ಪುನಃ ರಸ್ತೆಗಳನ್ನು ರಿಪೇರಿ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಯಾವುದೇ ಮಲತಾಯಿ ಧೋರಣೆ ತೋರಲಾರದು. ಯಾಕಂದರೆ ಇಡೀ ರಾಜ್ಯದಲ್ಲಿ ಈಗ ಅಟ್ ಪ್ರೆಸೆಂಟ್ ಮಹಾನಗರ ಪಾಲಿಕೆ ಇರೋದು ನಮ್ಮದು ಮತ್ತು ಬೆಳಗಾಮು. ಅಲ್ಲಿ ಎರಡು ಕಡೆ BJP ಇರೋದ್ರಿಂದ ಎಷ್ಟು ಬೇಕಾದಷ್ಟು ತೊಂದರೆ ಕೊಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ರೀತಿ ಮಾಡಬಾರ್ದು. ಸಹಕಾರ ಕೊಟ್ಟರೆ ಜನರಿಗೂ ಅನುಕೂಲ ಆಗ್ತದೆ, ಮುಂದೆ ಜನ ನಿಮ್ಮ ನೆನೆಸ್ತಾರೆ. ಅಸಹಕಾರ ಕೊಟ್ಟರೆ ಈಗ ಹೆಂಗೆ ಇಷ್ಟು ವರ್ಷ ಈ ಭಾಗದಲ್ಲಿ ನಿಮ್ಮನ್ನ ಜನ ಮನೆಗೆ ಕಳಿಸ್ಯಾರ, ಮುಂದೆ ಮನೆಗೆ ಕಳಿಸ್ತಾರೆ. ಸರ್ ಎಷ್ಟು ಬರುತ್ತೆ ಪಾಲಿಕೆಗೆ ರಾಜ್ಯ ಸರ್ಕಾರ? ನನಗೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ 303 ಕೋಟಿ. ಎಂಪ್ಲಾಯೀಸ್ ಪೇಮೆಂಟ್ ಕೊಡೋದಕ್ಕೂ ಸ್ಟೇಟ್ ಗೌರ್ಮೆಂಟಿಂದ ಫಂಡ್ ಸ್ಟೇಟ್ ಗೌರ್ಮೆಂಟ್ ಯಾವಾಗ ಆಫ್ಟರ್ ಅಬಾಲಿಷ್ ಆಯಿತು ಆವಾಗಿನಿಂದ ಎಂಪ್ಲಾಯೀಸ್ ಸ್ಯಾಲ್ರಿ ಮತ್ತು ಎಂಪ್ಲಾಯೀಸ್ ಪೆನ್ಷನ್ ಇದು ಮಹಾನಗರ ಪಾಲಿಕೆಯ ಎಂಪ್ಲಾಯೀಸ್ಗಳಿಗೆ, ನೌಕರರಿಗೆ ರಾಜ್ಯ ಸರ್ಕಾರನ ಕೊಡ್ತಾ ಬಂದಿದೆ. ಈಗ ಅದನ್ನು ಈ ಸರ್ಕಾರ ಬಂದ ನಂತರ ಗನಂದಾರಿ ಸರ್ಕಾರ ಈಗ ಅದನ್ನು ಬಂದ್ ಮಾಡಿದ್ದಾರೆ. ಈಗ ಅದನ್ನು ನಮ್ಮ ಮೇಲೆ ಹಾಕ್ತಾ ಇದ್ದಾರೆ ಮತ್ತು ಎಲ್ಲ ನಮ್ಮ ಮೇಲೆ ಹಾಕೋದು. ಇಂದಿರಾ ಕ್ಯಾಂಟೀನ್ ದುಡ್ಡು ಮಹಾನಗರ ಪಾಲಿಕೆದ್ದು, ಇವರೇನು ಕೊಡೋದಿಲ್ಲ. ಇಂದಿರಾ ಕ್ಯಾಂಟೀನ್ ದುಡ್ಡು, ಸ್ಯಾಲ್ರಿ ದುಡ್ಡು ಕೊಡಬೇಕಾಗಿದ್ದು ಬಂದ್ ಮಾಡ್ಯಾರ, ದುಡ್ಡು ಕೊಡ್ತಾ ಇಲ್ಲ. ಮತ್ತು ಇಲ್ಲೇ ಒಂದು ಹಾಲ್ ಕಟ್ಟಬೇಕಾಗಿತ್ತು, ಅದನ್ನು ಬಂದ್ ಮಾಡಿ ನಿಲ್ಸ್ಯಾರ. ನೆಕ್ಸ್ಟ್ ಈಗಿನ 2 ವರ್ಷ ಬಿಟ್ಟು ಚುನಾವಣೆ ಆಗಿ ನಂಬರ್ ಜಾಸ್ತಿ ಆದ್ರೆ ಕೂಡಕ್ಕೆ ಜಾಗ ಇಲ್ಲ, ಅಲ್ಲಿ ಹಾಲ್ ಕಟ್ಟಕ್ಕೆ ಕೊಡ್ತಾ ಇಲ್ಲ. ಇದು ಇವತ್ತಿನ ಹಣಕಾಸಿನ ಸ್ಥಿತಿ ಏನಿದೆ ರಾಜ್ಯ ಸರ್ಕಾರದ್ದು, ಇದರಿಂದ ಗೊತ್ತಾಗ್ತದೆ ರಾಜ್ಯ ಸರ್ಕಾರ ದಿವಾಳಿ ಅದು. ನೋಡಿ, ಕೇಂದ್ರ ಸರ್ಕಾರದ್ದು ನಾವು ಈಗಾಗಲೇ ನನ್ನ ಕಡೆ ಇಮಿಡಿಯೇಟ್ ಎಕ್ಸಾಕ್ಟ್ ಫಿಗರ್ ಇಲ್ಲ, ಆದರೆ ಇವ್ರ ಕಾಲದಲ್ಲೇ 50-60 ಸಾವಿರ ಕೋಟಿ ರೂಪಾಯಿ ಬರ್ತಾ ಇತ್ತು. ಈಗ ನಾವು 2,90,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಕೊಟ್ಟಿದ್ದೀವಿ. ಶ್ರೀಮತಿ ಸುವರ್ಣ ಕಲ್ಗುಟ್ಟರ ಇವರ ವಿರೋಧವಾಗಿ ಕೈ ಎತ್ತುವುದಕ್ಕೆ ಮೊದಲ ಚುನಾವಣೆ ಸಂತೋಷ ನಗ ಸ್ವಲ್ಪ ಫೋಟೋ ಬರಲ್ಲ. ಸರ್ ಸರ್ ಸ್ವಲ್ಪ ಮೊಬೈಲ್ ಕೇಳೋದು ಸರ್ ಕ್ಯಾಮ್ರಾ ಕ್ಯಾಮ್ರಾ ಹಿಂತೂರು ಮೊಬೈಲ್ ಮೊಬೈಲ್